ಕೇಸ್ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಎಎಸ್ಪಿ ನಂದಿನಿ ಮೊಕ್ಕಾಂ ಹೂಡಿದ್ದಾರೆ. ಅಲ್ಲೇ ಇದ್ದು ಅಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಂತ್ರಸ್ತೆಯ ಕುಟುಂಬಸ್ಥರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಎಸ್ಪಿ. ಪ್ರಕರಣದ ಕುರಿತು ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತೆಯ ಮನೆಗೆ ತೆರಳಲಿದ್ದಾರೆ ಖಾಕಿ. ಮತ್ತೊಂದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತೆಯ ಮನೆಗೂ ಕೂಡ ತೆರಳಿ ಅವರ ಕಾನೂನು ಪ್ರಕಾರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಏನಾಗುತ್ತೆ ಈ ಒಂದು ಕೇಸ್ನಲ್ಲಿ ಏನಾಗುತ್ತೆ? ಎರಡನೇ ಕೇಸು ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು. ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ತನಿಖೆಯ ನಂತರ ಅಷ್ಟೇ ವಿಚಾರ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಗೌಪ್ಯವಾಗಿ ಇಡಲಾಗಿರುತ್ತೆ. ದೂರು ಕೊಟ್ಟವರ ಮಾಹಿತಿಯನ್ನು ಎನಿವೇ ಗೌಪ್ಯವಾಗಿ ಇಟ್ಟಿರ್ತಾರೆ. ಮೈಸೂರಿನ ಕೆಆರ್ ನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಈ ವಿಚಾರದಲ್ಲಿ ಸರಣಿಯಲ್ಲಿ 3ನೇ ಪ್ರಕರಣ. ಅದರಲ್ಲಿ ಸಂತ್ರಸ್ತೆಯೋರ್ವರ ಮಗ ನೀಡಿದ್ದ ದೂರು. ಆರೋಪಿ ಸಂಖ್ಯೆ 2 ಆಗಿ ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು ಅವರ ಹೆಸರಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸತೀಶ್ ಬಾಬುರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಸತೀಶ್ ಬಾಬು ವಿರುದ್ಧ ದೂರನ್ನ ನೀಡಿದ್ರು ಯುವಕ. ನನ್ನ ತಾಯಿ ಮಿಸ್ಸಿಂಗ್ ಇದ್ದಾರೆ, ಆಕೆ ಕೂಡ ವಿಡಿಯೋದಲ್ಲಿದ್ರು. ಆ ವಿಡಿಯೋ ಆಚೆ ಬಂದ ದಿನದಿಂದಲೂ ಕೂಡ ತಾಯಿ ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಇದ್ರ ಹಿಂದೆ ರೇವಣ್ಣ ಸತೀಶ್ ಬಾಬು ಇರಬಹುದು ಅನ್ನೋ ಅನುಮಾನ ಇದೆ ಅಂತ ಹೇಳಿ ದೂರನ್ನ ನೀಡಿದ್ರು ಯುವಕ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಶಕ್ಕೆ ಪಡೆದಿದ್ದಾರೆ ಸತೀಶ್ ಬಾಬು ಅವರನ್ನು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಬೆಳಗ್ಗೆ ತಾನೇ ಮಾತನಾಡ್ತಾ ಇದ್ವಿ ಹೊಸ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ. ಅದರಲ್ಲಿದ್ದ A2 ಸತೀಶ್ ಬಾಬು ಅರೆಸ್ಟ್ ಆಗಿದ್ದಾರೆ. ಬೇರೆನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಬಗ್ಗೆ? ಸ್ಮಿತಾ, ಬಹಳ ಪ್ರಮುಖವಾಗಿ ಈ ಒಂದು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ರೇವಣ್ಣ ಅವರು ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. A2 ಆರೋಪಿ ಆಗಿರುವಂತಹ ಭವಾನಿ ರೇವಣ್ಣ ಅವರ ಸಹೋದರ ಸಂಬಂಧಿ ಅಂತ ಹೇಳಲಾಗ್ತಾ ಇದೆ. ಅವರು ಈಗಾಗಲೇ A2 ಆರೋಪಿ ಆಗಿದ್ದಾರೆ. ಅವರೆಲ್ಲ ಈಗಾಗಲೇ ಕೆಆರ್ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಖುದ್ದು ASP ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಹೂಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದರೆ ಈಗಾಗಲೇ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರವಾದ ಪ್ರಕರಣ ಇರೋ ಕಾರಣಕ್ಕಾಗಿ ಸಂತ್ರಸ್ತೆ ಮಹಿಳೆಗೂ ಮತ್ತು ಸತೀಶ್ ಬಾಬು ಅವರಿಗೂ ಇದ್ದಂತಹ ಸಂಬಂಧ ಏನು, ಜೊತೆಗೆ ಅವರು 29ನೇ ತಾರೀಕು ಯಾವ ರೀಸನನ್ನು ಕೊಟ್ಟು ಕರ್ಕೊಂಡು ಹೋದ್ರು, ಎಲ್ಲಿಗೆ ಕರ್ಕೊಂಡು ಹೋದ್ರು, ಈ ಎಲ್ಲ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಕ್ಯೂರಿಯಾಸಿಟಿ ಅಂತಂದ್ರೆ ನೋಡಿ, ರೇವಣ್ಣ ಅವರ ವಿರುದ್ಧವಾಗಿಯೂ ಕೂಡ ಆ ದೂರಿನಲ್ಲಿ ದಾಖಲಿದೆ ಅಂಶಗಳು. A1 ಪ್ರಕರಣದಲ್ಲಿ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿಲ್ಲ. ಇದನ್ನ ಒಳಗೊಂಡಂತೆ ಒಟ್ಟು 3 ಪ್ರಕರಣಗಳಲ್ಲಿ ರೇವಣ್ಣ ಅವರ ಹೆಸರಿದೆ. ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿಲ್ಲ. ತಕ್ಷಣಕ್ಕೆ ಸತೀಶ್ ಬಾಬು ಅರೆಸ್ಟ್. ಡೌಟ್ ಬರುತ್ತಲ್ವಾ ಅಂತ ಹೇಳಿ. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಇವತ್ತು ಏಕಾಏಕಿ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದನ್ನು ಗಮನಿಸ್ತಾ ಹೋದರೆ ಎಚ್ ಡಿ ರೇವಣ್ಣ ಅವರು ಬಹುತೇಕ ಅರೆಸ್ಟ್ ಆಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಇವತ್ತು ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಗಮನಿಸ್ತಾ ಗೊತ್ತಾಗುತ್ತೆ. ಒಂದು ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ, ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಕೂಡ ಪೊಲೀಸರು ದಾಖಲೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಹೊಳೆನರಸೀಪುರದಲ್ಲಿ ದಾಖಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ನೋಟಿಸನ್ನು ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಕೀಲರ ಮೂಲಕ ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿಲ್ಲ. ಇದ್ದು ಅದೇ ನಿನ್ನೆ ಮಧ್ಯರಾತ್ರಿ ದಾಖಲಾಗಿರುವಂತಹ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವುದು ದೂರು. ಈ ಒಂದು ದೂರು ಸಾಕಷ್ಟು ಪ್ರಾಮುಖ್ಯತೆಯಲ್ಲಿ ಪಡೆದುಕೊಳ್ತಾ ಹೋಗುತ್ತೆ. ಯಾಕಂದರೆ ಅವರು ದಾಖಲೆ ಮಾಡಿರುವಂತಹ ಸೆಕ್ಷನ್ನ ಗಮನಿಸ್ತಾ ಹೋದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಇಲ್ಲ ಅದರಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಚ್ ಡಿ ರೇವಣ್ಣ ವಿರುದ್ಧವಾಗಿ ಈಗಾಗಲೇ 3 ದೂರುಗಳು ದಾಖಲಾಗಿರೋ ಕಾರಣಕ್ಕಾಗಿ ಬಹುತೇಕ ಎಚ್ ಡಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿಯೇ ASP ಅವರು ಕೂಡ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಆ ಸಂತ್ರಸ್ತೆ ಮಹಿಳೆಗೂ ಇರ್ಬೋದು, ಜೊತೆಗೆ ಸತೀಶ್ ಬಾಬು ಅವ್ರಿಗೂ, ಭವಾನಿ ರೇವಣ್ಣ ಅವರಿಗೆ ಮತ್ತು ಆ ಕುಟುಂಬಕ್ಕೆ ಇದ್ದಂತಹ ಸಂಬಂಧ ಇರ್ಬೋದು, ಯಾವಾಗ ಅವರನ್ನು ಕರ್ಕೊಂಡು ಹೋದ್ರು, ಜೊತೆಗೆ ಯಾವಾಗ ಘಟನೆಗಳು ನಡೀತು, ಜೊತೆಗೆ ಅವರ ಮಗ ಕಾಲ್ ಮಾಡೋ ಸಂದರ್ಭದಲ್ಲೂ ಕೂಡ ಸತೀಶ್ ಬಾಬು ಅವರು ಒಂದು ಸುಳ್ಳನ್ನು ಹೇಳಿರುವಂಥದ್ದು. ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಒಂದು ಗಲಾಟೆ ಸಿಕ್ಕಾಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ತಾಯಿಯ ಫೋಟೋ ಕೂಡ ಸಿಕ್ಕಿದೆ. ಸೊ ಹೀಗಾಗಿ ಅವರ ವಿರುದ್ಧ ಸುಳ್ಳು ಹೇಳಿದ್ದಾರೆ ಅಂತೇಳಿ ಅವರ ಮಗ ದೂರನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಯಾಕಾಗಿ ಈ ರೀತಿಯಾದಂತಹ ಸುಳ್ಳನ್ನು ಹೇಳಿದ್ರು ಎಲ್ಲವನ್ನೂ ಕೂಡ ಈಗಾಗಲೇ ಖುದ್ದು ಪೊಲೀಸ್ ASP ಆಗಿರುವಂತಹ ನಂದಿನಿ ಅವರು ಸಾಕಷ್ಟು ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದ್ದಾರೆ.